ಒಂದು ಪೋಸ್ಟ್ಗಳಾಕಿ ಸಿನಿಮಾ ಪ್ರೇಕ್ಷಕರಿಂದ ಅದ್ಭುತವಾದ ರಿಯಾಕ್ಷನ್ ಆಗ್ತಿದೆ ಅಂತ ನಾನು ಕಳಿಸಿದ ವೀಡಿಯೋನ ಅವ್ರ ಮ್ಯಾನೇಜರ್ ಕಳಿಸಿದ್ರೆ ಆ ಮ್ಯಾನೇಜರ್ ಅಪ್ಲೋಡ್ ಮಾಡೋರು. ನೀವೊಂದು ಮಾತು ಹೇಳಿ, ಅದೊಂದು ವೀಡಿಯೋ ಕಳಿಸಿ ಅಂದೆ. ಅದೂ ಇಲ್ಲ. ಓಕೆ, ಅಷ್ಟೊಂದು ಬ್ಯುಸಿ ಇರಬೇಕು ಅಂದ್ಬಿಟ್ಟು ಸುಮ್ಮನೆ ಅದೇ. ಕೊನೆಗೆ ಏನಾಯಿತು, ಇನ್ನು 2-3 ದಿನ ಬಂದರೆ ಏನಾಯಿತು, ಓದ ಕಡೆ ಎಲ್ಲ ಪ್ರೇಕ್ಷಕರು ಕೇಳೋಕ್ಕೆ ಶುರು ಮಾಡಿಬಿಟ್ರು. ಯಾಕೆ ಸರ್ ರಚಿತಾರಾಮ್ ಅವ್ರು ಬರ್ತಾಯಿಲ್ಲ, ಯಾಕೆ ಸರ್ ರಚಿತಾರಾಮ್ ಅವ್ರು ಬರ್ತಾಯಿಲ್ಲ. ಎಲ್ರಿಗೂ ಒಂದು ಆಸೆ ಇರುತ್ತೆ, ಚಿತ್ರತಂಡ ಸಿನಿಮಾ ನೋಡೋಕ್ಕೆ ಬರ್ತಾಯಿದೆ ಅಂತ ಅನೌನ್ಸ್ ಮಾಡಿದಾಗ ರಚಿತಾರು ಬರ್ತಾರೆ ಅಂದ್ಕೊಂಡಿರ್ತಾರೆ. ಸೊ ಅದು ನಮಗೆ ಈ ಉತ್ತರನೇ ಹೇಳೋಕ್ಕಾಗಲಿಲ್ಲ. ಕೊನೆಗೆ ಯಾವ ಪ್ರೆಸ್ ಮೀಟ್ ಮಾಡಿದ್ರು ಏನಾದರೂ ಒಂದು ಪ್ರೆಸ್ ಮೀಟ್ ಮಾಡೋಣ, ಒಂದು ನಮ್ಮ ಸಂತೋಷನೂ ದುಃಖನೂ ಹೇಳ್ಕೊಳ್ಳೋಣ ಅಂತಂದರೆ ಅಲ್ಲೂ ಒಂದೇ ಪ್ರಶ್ನೆ, ಯಾಕೆ ರಚಿತಾರಾಮ್ ಅವ್ರು ಬರ್ತಾಯಿಲ್ಲ, ಯಾಕೆ ರಚಿತಾರಾಮ್ ಅವ್ರು ಬರ್ತಾಯಿಲ್ಲ. ಯಾವ ಮಾಧ್ಯಮದವ್ರ ಹತ್ರ ಇಂಟರ್ವ್ಯೂಗಳಿಗೆ ನಾವೇನು ಮಾಡ್ತೀವಿ, ಸಿನಿಮಾ ಪ್ರಮೋಷನ್ ಇಂಟರ್ವ್ಯೂಗಳಿಗೆ ಹೋದರೆ ಯಾಕೆ ರಚಿತಾರಾಮ್ ಅವ್ರು ಬರ್ತಾಯಿಲ್ಲ, ಈ ಪ್ರಶ್ನೆಗೆ ನಾನು ಏನು ಉತ್ತರ ಕೊಡಲಿ. ರಚಿತಾರಾಮ್ ಅವ್ರು ಯಾಕೆ ಬರ್ತಿಲ್ಲ ಅಂತ ನನಗೂ ಗೊತ್ತಿಲ್ಲ. ಯಾಕೆಂದರೆ ರಚಿತಾರಾಮ್ ಅವ್ರಿಗೆ ಏನು ಸಲ್ಲಬೇಕಾಗಿತ್ತು ಆ ಸಂಭಾವನೆ ತಲುಪಿದೆ, ಏನು ಗೌರವ ತಲುಪಬೇಕಾಗಿತ್ತು ಆ ಗೌರವ ತಲುಪಿದೆ. ನಾವು ನಿಜವಾಗ್ಲೂ ಶಿ ಈಸ್ ಎ ವೆರಿ ಗ್ರೇಟ್ ಆ್ಯಕ್ಟ್ರೆಸ್. ಅದ್ರಲ್ಲಿ ನಾನು ಇವತ್ತು ಏನೋ ಈ ಸಮಸ್ಯೆ ಆಗಿದೆ ಅಂತ ನಾನು ಕಂಪ್ಲೇಂಟ್ ಥರ ಮಾತಾಡ್ತಾ ಇಲ್ಲ. ತುಂಬ ಚೆನ್ನಾಗಿದ್ದರು. ಯಾಕೆ ಸಡನ್ನಾಗಿ ಇಷ್ಟು ಸ್ಟಬಾನ್ ಆದರು ಅಂತ ಗೊತ್ತಿಲ್ಲ. 3 ದಿನ 2 ದಿನ ಬಂದು 3 ದಿನ 2 ದಿನ ಫುಲ್ ಡೇ ಏನಲ್ಲ, 1 hour 2 hours 3 hours 4 hours ಮ್ಯಾಕ್ಸಿಮಮ್ 4 hours. ಇಷ್ಟನ್ನು ನಮಗೆ ಕೊಡೋಕ್ಕಾಗದಿರೋಂಥ ತಪ್ಪು ನಾವೇನು ಮಾಡಿದ್ದೀವಿ ಅಂತಂದು ಕೊನೆಗೇನಾಯಿತು, ಶಿವಣ್ಣವರು ಅಮೇರಿಕೆಯಿಂದ ಬಂದ ತಕ್ಷಣ ಹೋಗಿ ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ. ಕನ್ನಡ ಚಿತ್ರರಂಗದಲ್ಲಿ ಭಾಳ ಅದ್ಭುತವಾದ ಈ ಮೇಕಿಂಗ್ ಮಾಡಿರುವಂಥ ಒಂದು ಸಿನಿಮಾ ಸಂಜೀವೇಶ್ ಗೀತಾ 2 ಭಾಳ ಒಳ್ಳೆ ಕಥೆ ಅಂತ ಎಲ್ಲರೂ ಮಾತಾಡ್ತಾರೆ. ಆಲ್ರೆಡಿ ಇದು ಲೇಡೀಸ್ ಬಾಯಲ್ಲಿ ಬರೋಕ್ಕೆ ಶುರು ಆಗಿದೆ. ಈಗ ರಚಿತಾರಾಮ್ ಅವ್ರು ಬಂದು ಪ್ರಮೋಷನ್ ಮಾಡಿದ್ರೆ ಇನ್ನಷ್ಟು ಜಾಸ್ತಿ ತಲುಪುತ್ತೆ. ನಮ್ಮ ಸಿನಿಮಾ ಬಿಗಿನಿಂಗೇ ಒಂದು ಏನು ಟಪಾಟೋ ಅಂತ ಒಂದು ಕೋಟ್ಯಾಂತರ ರೂಪಾಯಿ ಬಂದುಬಿಡುತ್ತೆ, 10 ಕೋಟಿ ಬಂದುಬಿಡುತ್ತೆ, 20 ಕೋಟಿ, ಆ ಥರದ್ದಲ್ಲ. ನಮ್ಮದು ಸ್ಲೋ. ನಮ್ಮದು ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನಿಮಾ. ಫ್ಯಾಮಿಲಿಗಳು ಬರೋದೇ 2ನೇ ವಾರ 3ನೇ ವಾರದ ಮೇಲೆ. ಈಗ ಪ್ರಮೋಷನ್ ಮಾಡಲೇಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಇತ್ತು. ಆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಕೇಳಿದಾಗ ಅದಕ್ಕೂ ಯಾವುದೂ ಒಪ್ಕೊಳ್ಳಿಲ್ಲ. ಕೊನೆಗೆ ಶಿವಣ್ಣವರು ಬಂದು ಅಮೇರಿಕೆಯಿಂದ ಬಂದ ತಕ್ಷಣ ನಾವು ಕೇಳಿದ್ವಿ, ಅಣ್ಣ ನೀವು ಸಿನಿಮಾ ನೋಡಬೇಕು ಅಂತ. ಆ ಶಿವಣ್ಣ ಗೀತಕ್ಕೆ ಏನು ಮಾಡಿದ್ರು, 100% ನೋಡ್ತೀನಿ, ಮೈಸೂರಲ್ಲಿ ನೋಡ್ಬಿಡ್ತೀನಿ. ನಮ್ಮ ಶಾಲಾ ಮಕ್ಕಳು, ಶಾಂತಿಧಾಮ ಮಕ್ಕಳಿದ್ದಾರೆ ಒಂದು 250 ಜನ, ಆ ಮಕ್ಕಳ ಜೊತೆ ನಾವು ಕೂತ್ಕೊಂಡು ನೋಡ್ತೀವಿ ಅಂದಾಗ ಭಾಳ ಸಂತೋಷ ಆಯಿತು. ಆವಾಗ ನಾನೇನು ಮಾಡಿದೆ, ಇದು ಚೆನ್ನಾಗಿರುತ್ತೆ, ಅಟ್ಲೀಸ್ಟ್ ಚಿತ್ರತಂಡ ಹೋಗಿ ಆ ಮಕ್ಕಳ ಜೊತೆ ಕೂತ್ಕೊಂಡು ರಚಿತಾ ಅವರು ಬಂದು ನಾನು ಹೀರೋ ಎಲ್ಲ ಹೋದರೆ ಚೆನ್ನಾಗಿರುತ್ತೆ ಅಂತ ಅದಕ್ಕಾದರೂ ಪ್ರಯತ್ನ ಮಾಡೋಣ ಅಂತ ಕೇಳಿದೆ. ಆಗಲೂ ಅವ್ರ ಮ್ಯಾನೇಜರ್ಸು ಅವಾಗ ಹೇಳ್ತೀವಿ ಇವಾಗ ಹೇಳ್ತೀವಿ, 1 ದಿನ ಕಾಯಿಸಿದ್ರು, 2 ದಿನ ಕಾಯಿಸಿದ್ರು. ಇವತ್ತು 1 ದಿನ ಟೈಮ್ ಇರೋದು ನನಗೆ ಕನ್ಫರ್ಮೇಷನ್ಗೆ. ಸೊ ನಾಳೆನೇ ಶೋ. ತುಂಬ ನೋವಾಯಿತು. ಅದಕ್ಕೂ ಒಪ್ಪಲಿಲ್ಲ. ಏನೋ ಒಂದು ಅವ್ರ ಮ್ಯಾನೇಜರ್ಗೆ ಫೋನ್ ಮಾಡಿದೆ ಮಧ್ಯಾಹ್ನ, ಅವರು ಹೋಗೋಣ, ನನಗೆ ಸಿಗ್ತಾಯಿಲ್ಲ, ನಾನು ಪಾಪ ಅವ್ರಿಗೆ ಹೆಣ್ಮಕ್ಳು ಗೌರವ ಕೊಡೋದು ಜಾಸ್ತಿ, ಎಲ್ರಿಗೂ ಗೌರವ ಕೊಡ್ತೀವಿ ಬಿಡಿ, ಅದು ಬೇರೆ ಪ್ರಶ್ನೆ. ಸೊ ಇಲ್ಲ ಸಿಗ್ತಾಯಿಲ್ಲ, ಆಗಲ್ಲ ಅಂತ ಇದ್ದಾರೆ, ನೀವು ಇನ್ನೊಬ್ಬರು ಮ್ಯಾನೇಜರ್ ಹತ್ರ ಮಾತಾಡ್ಕೋಬೇಕಂತ ಅಂದರು. 2 ವರ್ಷ ಒಬ್ಬ ಮ್ಯಾನೇಜರ್ ಜೊತೆ ನಾನು ಕಮ್ಯುನಿಕೇಟ್ ಮಾಡಿದ್ದೀನಿ, ಈಗ ಹೊಸ ಮ್ಯಾನೇಜರ್ ಜೊತೆ ಮಾತಾಡೋದಾ? ತುಂಬ ನೋವಾಯಿತು.